ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಡಿನ್ನರ್ ಪಾಲಿಟಿಕ್ಸ್. ಸತೀಶ್ ಬೆನ್ನಲ್ಲೇ ಡಿನ್ನರ್ಗೆ ಸಜ್ಜಾಗಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ಗೃಹ ಸಚಿವರು ಕರೆದಿದ್ದಂತಹ ಮೀಟಿಂಗ್ ದಿಢೀರ್ ಅಂತ ಕ್ಯಾನ್ಸಲ್ ಮಾಡಲಾಗಿದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಡಿನ್ನರ್ ಮೀಟಿಂಗ್ ರದ್ದಾಗಿದೆ. ದಲಿತ ನಾಯಕರ ಡಿನ್ನರ್ ಆಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ವಿರೋಧ ಬಣಕ್ಕೆ ಸೈಲೆಂಟ್ ಆಗಿ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮೀಟಿಂಗ್ಗೆ ಬ್ರೇಕ್ ಹಾಕುವ ಮೂಲಕ ಚದುರಂಗದಾಟ ನಡೆಸಿದ್ದಾರೆ. ಸುರ್ಜೇವಾಲಾ ವೇಣುಗೋಪಾಲ್ಗೆ ದೂರನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಯಾವುದೇ ಡಿನ್ನರ್ ಮೀಟ್ ನಡೆಸದಂತೆ ಹೈಕಮಾಂಡ್ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ. ಕಾಂಗ್ರೆಸ್ ಮನೆಯಲ್ಲಿ ನಿಧಾನವಾಗಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಇತ್ತೀಚೆಗೆ ನಡೆದಿತ್ತು ಡಿನ್ನರ್ ಮೀಟಿಂಗ್. ಈ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಇದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿದೇಶದಲ್ಲಿದ್ದಾಗಲೇ ಕೂಡ ಖುದ್ದು ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಒಂದೆಡೆ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಪಕ್ಷದಲ್ಲಿ ಹಿರಿಯ ನಾಯಕರನ್ನ ಕಡೆಗಣಿಸಿದ್ರ ಡಿಸಿಎಂ ಡಿಕೆಶಿ ಅನ್ನುವಂತಹ ಪ್ರಶ್ನೆ. ವಿಶ್ವಾಸಕ್ಕೆ ಪಡೆಯುವಲ್ಲಿ ಫೇಲ್ ಆದ್ರ ಡಿಕೆ ಶಿವಕುಮಾರ್ ಎಲ್ಲವೂ ಹೈ ಹಂತದಲ್ಲೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಗರಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ ನಡೆಗೆ ಬೇಸರಗೊಂಡಿದ್ದಾರೆ ಕೆಲ ಹಿರಿಯ ಸಚಿವರು. ಅಧಿಕಾರ ಹಂಚಿಕೆ ಗುಟ್ಟು ರಟ್ಟಾಗಿದ್ದಕ್ಕೂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏಕಪಕ್ಷೀಯ ಧೋರಣೆಯನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲ ಸಚಿವರು. ಹೀಗಾಗಿ ಡಿನ್ನರ್ ಮೀಟಿಂಗ್ಗಳ ಮೂಲಕ ಡಿಕೆಶಿಗೆ ಟಕ್ಕರ್ ಕೊಡೋದಕ್ಕೆ ತಯಾರಿಯನ್ನ ನಡೆಸಿಕೊಳ್ಳಲಾಗಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಔತಣ ಕೂಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ದೀಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ದೀಪ, ಅಷ್ಟು ಸುಲಭಕ್ಕೆ ತಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ರಮ್ಯಾ, ಡಿನ್ನರ್ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು ಅನ್ನುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಡಿಕೆಶಿ ಡಿನ್ನರ್ ಮೀಟಿಂಗ್ಗಳಿಗೆ ಹೆದರಿದ್ರ ಅನ್ನುವಂತಹದ್ದು ಕೂಡ ಮತ್ತೊಂದು ಕಡೆ. ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ನ ಮೂಲಕವೇ ಬಾಣ ಬಿಡೋದಕ್ಕೆ ಬಾಣ ಬಿಡಿಸಿದ್ದನ್ನ ನಾವು ನಿನ್ನೆ ನೋಡಿದ್ವಿ. ಅಂದ್ರೆ ಪರಮೇಶ್ವರ್ ಅವರ SC/ST ಸಮುದಾಯದ ಒಂದಿಷ್ಟು ವಿಚಾರವಾಗಿ ಡಿನ್ನರ್ ಮೀಟಿಂಗ್ ಅನ್ನ ಏನ್ ಕರೆದಿದ್ರು, ಅವರದ್ದೇ ಆದಂತ ಅಂದ್ರೆ ಆ ಒಂದು SC/ST ಸಮುದಾಯದ ಶಾಸಕರುಗಳು, ಸಚಿವರುಗಳು, ಮುಖಂಡರುಗಳು, ಪರಾರ್ಜಿತ ಅಭ್ಯರ್ಥಿಗಳು ಏನಿದ್ರು ಅವ್ರ ಎಲ್ಲರನ್ನೂ ಕೂಡ ಇವತ್ತು ಒಂದು ಮೀಟಿಂಗ್ ಕರೆದು ಒಂದಿಷ್ಟು ಆ ಒಂದು ವಿಚಾರವಾಗಿ ಅಂದ್ರೆ ಚಿತ್ರದುರ್ಗದಲ್ಲಿ ಸಮಾವೇಶ ಏನು ನಡೆದಿತ್ತು ಅದರ ಮುಂದುವರೆದ ಭಾಗವಾಗಿ ಏನೆಲ್ಲ ನಿಯಮಗಳನ್ನ ಮಾಡಬೇಕು, ಒಂದಿಷ್ಟು ರೆಸಲ್ಯೂಷನ್ಸ್ ಅನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ರು. ಅದರ ಬೆನ್ನಲ್ಲೇ ಅಂದ್ರೆ ಅದರ ಹಿಂದಿನ 2-3 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲೂ ಕೂಡ ಮೀಟಿಂಗ್ ಆಗಿತ್ತು. ಇದು ಎರಡಕ್ಕೂ ಯಾಕೆ ಡಿಕೆಶಿ ಈ ರೀತಿಯಾದಂತಹ ಒಂದ್ ರೀತಿ ಎದರುವಂತಹ ಕೆಲಸ ಮಾಡಿದ್ರು ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದ್ರೆ ಇದು ಹೈಕಮಾಂಡ್ ಮಟ್ಟದಲ್ಲಿ ಹೋಗುವಂತಹ ವಿಚಾರನ ಆ ರೀತಿಯಾಗಿ ಚರ್ಚೆ ನೋಡೋದಾದ್ರೆ ಒಂದ್ ರೀತಿಯಾಗಿ ಹೈಕಮಾಂಡ್ ನ ಮೂಲಕವೇ ಹೇಳಿಸಿದ್ರೆ ಮಾತ್ರ ಇವರೆಲ್ಲರೂ ಕೂಡ ಕೇಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿಯೇ ವೇಣುಗೋಪಾಲ್ ಮುಂದೆ ಹೋಗಿ ತಮ್ಮ ಒಂದು ಅಸಮಾಧಾನವನ್ನ ತೋಡ್ಕೊಂಡಂತಿತ್ತು. ಈಗ ಏನು ಈ ಒಂದು ಡಿನ್ನರ್ ಮೀಟಿಂಗ್ ರದ್ದಾಗಿದೆ. ಆದ್ರೆ ಇಲ್ಲಿ ಕೆಲ ಸಚಿವರುಗಳು ಅಂದ್ರೆ ಹಿರಿಯ ನಾಯಕರುಗಳು ಒಂದಿಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಿರುವಂತಹದ್ದು. ಯಾಕಂದ್ರೆ ನೇರವಾಗಿ ಬಂದು ಈ ಒಂದು ವಿಚಾರವಾಗಿ ಅಂದ್ರೆ ವಿಪಕ್ಷಗಳಿಗೆ ನಾವು ಆಹಾರ ಹಾಕ್ತಿವಿ, ಈ ರೀತಿಯಾದಂತಹ ಮೀಟಿಂಗ್ಗಳು ಸರಿಯಲ್ಲ ಅನ್ನುವಂತಹದ್ದು ನಾವು ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡಬಹುದಿತ್ತು. ಆದ್ರೆ ಹೈಕಮಾಂಡ್ ನ ಮೂಲಕ ಹೇಳಿಸಿದ್ದು ಸರಿಯಲ್ಲ ಅನ್ನುವಂತಹದ್ದು ಅನೇಕರು ಹೇಳ್ತಾ ಇರುವಂತಹದ್ದು. ಆದ್ರೆ ಡಿಕೆ ಶಿವಕುಮಾರ್ ಹೆದರಿದ್ರಾ ಅಥವಾ ಈ ಒಂದು ಮೀಟಿಂಗ್ಗಳ ಮೂಲಕ ಅಧಿಕಾರ ಹಂಚಿಕೆಯ ವಿಚಾರ ಮತ್ತೊಮ್ಮೆ ಮಗದೊಮ್ಮೆ ಚರ್ಚೆಗೆ ಬರ್ತಾ ಇದೆ ಅನ್ನುವಂತಹದ್ದನ್ನ ಸ್ಟಾಪ್ ಮಾಡೋದಕ್ಕೆ ಈ ರೀತಿ ಮಾಡಿದ್ರ ಗೊತ್ತಿಲ್ಲ. ಆದ್ರೆ ಇದೀಗ ಪರಮೇಶ್ವರ್ ಇಟ್ಕೊಂಡಿದ್ದಂತಹ ಡಿನ್ನರ್ ಮೀಟಿಂಗ್ ರದ್ದಾಗಿರೋದಂತೂ ನಿಜ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತಿರುವು ಪಡೆಯುತ್ತೆ ಅನ್ನುವಂತಹದ್ದು ಕೂಡ ಕುತೂಹಲ. ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಇವತ್ತು ಪರಮೇಶ್ವರ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕು. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಪರಮೇಶ್ವರ್ ಕರೆದಿದ್ದಂತಹ ಡಿನ್ನರ್ ಮೀಟ್ ಕ್ಯಾನ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕ್ಯಾನ್ಸಲ್ ಆಯಿತು ನನಗೆ ಗೊತ್ತೇ ಇಲ್ಲ, ನಾನು ಮಾತಾಡೋದು ಇಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ನಿವಾಸದ ಬಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಗೊತ್ತಿದ್ರೆ ತಾನೇ ನಾನು ಇಲ್ಲಿ ಇರ್ಲೇ ಇಲ್ವಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ದೆಹಲಿಯಲ್ಲೂ ಕೂಡ ಕೇಳಿದಂತಹ ಪ್ರಶ್ನೆಗೂ ಕೂಡ ನಾನು ಇದೇ ಉತ್ತರವನ್ನ ಕೊಟ್ಟಿದ್ದೆ, ನನಗೇನೂ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು ಡಿಕೆಶಿ ಕೇಳ್ತಾ ಹೋಗೋಣ. ಮೀಟಿಂಗ್ ಕರೆದಿದ್ರು, ಕ್ಯಾನ್ಸಲ್ ಆಗಿದೆ. ನನಗೆ ಗೊತ್ತಿಲ್ಲ, ನನಗೆ
ನೀವೇನಾದ್ರು ತಿಳಿಸಿದ್ರ ಸರ್ ಹೈಕಮಾಂಡ್? ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಇವತ್ತು ಬೆಳಗ್ಗೆ ಡೆಲ್ಲಿ ಇಲ್ಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ ನನಗೆ ಸ್ವಲ್ಪ ದೊಡ್ಡ ಏನಕ್ಕೆ ಆಗ್ತಿದೆ ಅನಿಸ್ತದೆ? ನನಗೆ ಗೊತ್ತಿರ್ತಾನೆ. ನಾನು ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇತ್ತು, ನಿದ್ದೆ ಇರಲಿಲ್ಲ, ನಿದ್ದೆ ಮಾಡಿದೆ. ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡೋಕೆ ಹೋಗಿದ್ದೆ, ಯಾವುದೋ ಪಾರ್ಕ್ ನೋಡೋಕೆ ಹೋಗಿದ್ದೆ, ಡೆಲ್ಲಿಲಿ ಮುಗಿಸ್ಕೊಂಡು ಬಂದೆ.